ನಮಸ್ಕಾರ ವೀಕ್ಷಕರೇ, K37 ರೈತ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳು, ಪೂರ್ವ ಮುಂಗಾರು ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡ್ಬೇಕಂತ ನಮ್ಮ ಕೃಷ್ಣಪ್ಪಣ್ಣ ಬಾರ್ಕೇರ್ ಇವರು ಬೆಟಗೇರಿಯ PR ಅವರ ಬಗ್ಗೆ ಮಾಹಿತಿ ಕೇಳೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವೆ ನಂಬರ್ ಹಾಕ್ಬೇಕು. ಸರ್ವೆ ನಂಬರ್ ಹಾಕಿದ್ರೆ ಇಸಾ ವೈಸ್ ಬರುತ್ತೆ. ಇಸಾ ವೈಸ್ ಬಂದಾಗ ನಾವು ಈ ಸರ್ವೆ ನಂಬರ್ ಇಸಾ ಇದ್ದಾಗ ಒಂದಿದ್ದಾಗ ಬಾರ್ 1 ಹಾಕ್ಬೇಕು. ಇಲ್ಲಿ 313 ಸರ್ವೆ ನಂಬರ್ ಬಾರ್ 1 ರಾಗಿದೀವಿ. ಹಾಕಿದಾಗ ಅವ್ರು ಮಾಲೀಕರ ಹೆಸರು ಅವ್ರನ್ನ ಆಯ್ಕೆ ಮಾಡ್ಬೇಕು. ಆಯ್ಕೆ ಮಾಡಿ ಇಲ್ಲಿ ಇಸಾ ಅಂದಪ್ಪ ಕೊಟ್ರಪ್ಪ ಅಂಗಡಿ ಅಂತ ನೇಮ್ ಬಂತು. ಬಾರ್ 2 ಇಸಾವಾರ್ ಇರುತ್ತೆ. ಪ್ರತಿಯೊಂದು ಸರ್ವೆ ನಂಬರ್ ಇಸಾವಾರ್ ಬಾರ್ ನಂಬರ್ 10 ಆಗಿರುತ್ತಲ್ಲ ಅದ್ರ ಇಸಾವಾರ್ ಕೊಡ್ತಾರೆ. ರೈತರ ಹೆಸರು ಸೆಲೆಕ್ಟ್ ಮಾಡ್ಬೇಕು. ನಂತರ ದಾಖಲಿಸುವಂತ ಫೋನ್ ನಂಬರ್ ಬಂದಾಗ ನಂತರ ದಾಖಲಿಸಬೇಕು. ಬೆಳೆ ವಿವರ ದಾಖಲಿಸಿದಾಗ ಇಲ್ಲಿ ಮುಟ್ಬೇಕಂದ್ರೆ ಇಲ್ಲಿ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆ ಆಗದ ಪ್ರದೇಶ, ಉದಾಹರಣೆ ದನ, ಕೊಟ್ಟಿಗೆ, ಕಣ, ಹೊಂಡ, ಬಾವಿ ಅಂತ ರಸ್ತೆ ಇರುತ್ತೆ. ಅದು ನಮ್ಗ ರೈತರ ವ್ಯವಸಾಯಕ್ಕೆ ಉಪಯೋಗ ಆಗ್ಲಾರ್ದ ಅದನ್ನ ಕೃಷಿಯೇತರ ಬಳಕೆ ಅಂತಾರೆ. ಅದನ್ನ ಇಲ್ಲ ಅನ್ಬೇಕು. ಸೆಕೆಂಡ್, ಎರಡನೇದು ಈ ತಾಕಿನಲ್ಲಿ ಪಾಳ ಅಂದ ಖಾಲಿ ಹೊಲ ಬಿತ್ತಿಲ್ಲ ಅಂತ ಕೇಳ್ತೈತಿ. ಖಾಲಿ ಅಂದಾಗ ನಾವು ಇದು ಹೊಲ ಪಾಳ ಇಲ್ಲ ಬಿತ್ತಿದಾರ ಅಂತ ನಾವ್ ಇಲ್ಲ ಅನ್ಬೇಕು. ಸೆಕೆಂಡ್, ಮೂರನೇದು ಕಟಾವ್ ಅಂತ ತೋರಿಸ್ತೈತಿ. ಬೆಳೆ ಈಗಾಗಲೇ ಆಲ್ರೆಡಿ ಕಟಾವ್ ಮಾಡಿದಾರ ಇಲ್ಲ ಅಂತ ಹೇಳ್ಬೇಕು. ನೆಕ್ಸ್ಟ್, ಮೂರನೇ ಆಪ್ಷನ್ಸ್ಗೆ ಬೆಳೆ ಆಯ್ಕೆ ಮಾಡಿ ಅಂತೈತಿ. ಬೆಳೆ ಆಯ್ಕೆ ಮಾಡಿ ಅಂದಾಗ ನಾವು ಮೆಕ್ಕೆಜೋಳ ಆಯ್ಕೆ ಮಾಡ್ಬೇಕಲ್ಲ. ಮೆಕ್ಕೆಜೋಳ ಆಯ್ಕೆ ಮಾಡಿದಾಗ ಅದರಲ್ಲಿ ಮೇಜ್ ಅಂತ ಬರುತ್ತೆ. ಮೇಜು ಅಥವಾ ಒಂದು ನಂಬರ್ ಕೊಟ್ಟಿರ್ತಾನ. 5 ನಂಬರ್ ಮುಟ್ಟಿದ್ರೆ ಮೆಕ್ಕೆಜೋಳ ಅಧಿಕ ಇಳುವರಿ. ಹೈಬ್ರಿಡ್ ತಳಿ ಏನ್ ಹಾಕ್ತಿವಲ್ಲ ನಾವು, ಈ ಪಾಕೆಟ್ ಬೀಜ ಹಾಕೋದಿಲ್ಲ, ಹೈಬ್ರಿಡ್ ಅಧಿಕ ಇಳುವರಿ. ಮುಸುಕಿನ ಜೋಳ, ಗೋವಿನ ಜೋಳ ಅಂತ ಬರುತ್ತೆ. ಅದನ್ನ ಆಯ್ಕೆ ಮಾಡಿ ನೆಕ್ಸ್ಟ್ ಶುದ್ಧ ಬೆಳೆ. ಇದ್ರಿಗೇನು ಯಾವ್ದು ಮಿಶ್ರ ಇಲ್ಲ ಅಂದಾಗ ಶುದ್ಧ ಬೆಳೆ ಹಾಕ್ಬೇಕು. ನೆಕ್ಸ್ಟ್ ವರ್ಷ ಆಯ್ಕೆ ಮಾಡ್ಬೇಕು. ವರ್ಷ ಆಯ್ಕೆ ಮಾಡೋದು 2026 ತಿಂಗಳ. ಮಾಮೂಲಾಗಿ ನಾವು ಜೂನ್ಗೆ ಬಿತ್ತಿರ್ತೀವಿ ಬೆಳೆ. ಹೋದ ವರ್ಷ ಇದು ಹೋದ ತಿಂಗಳನ್ನ ಇರ್ತದೆ. ಅವಾಗ ವಾರ ಕೇಳ್ತೈತಿ. ವಾರ ನಾವು ಬಿತ್ತಿದ ವಾರದಾಗ ಸೆಲೆಕ್ಟ್ ಮಾಡ್ಕೋಬೇಕು. ಇದು ನೀರಾವರಿ ಅಥವಾ ಮಳೆ ಆಶ್ರಿತ ಅಂತ ಕೇಳ್ತೈತಿ. ನೆಕ್ಸ್ಟ್, ಇದು ಮಳೆ ಆಶ್ರಿತ ಬೆಳೆ ಆದಾಗ ಇಲ್ಲೆಲ್ಲ ಇವು ತೋಟ ಇಲ್ಲ. ನೀರಾವರಿ ಇದ್ನಂದ್ರೆ ನೀರಾವರಿ ಹಾಕ್ಬೇಕು. ಇದು ಮಳೆ ಆಶ್ರಿತ ಬೆಳೆ. ಇದು ಅಲ್ಲ ಭೂಮಿ ಯಾರು ನೀರಾವರಿ ಇಲ್ಲ, ಇದಕ್ಕ ಮಳೆ ಆಶ್ರಿತ ಆಯ್ಕೆ ಮಾಡ್ಬೇಕು. ನೆಕ್ಸ್ಟ್, ಎಕರೆ ಗುಂಟೆ 2 ಎಕರೆ 15 ಗುಂಟೆ ಇದೆ. ಇಲ್ಲಿ ಬರ್ತಾ ಇಲ್ಲಿ ಐತಿ ನೋಡ್ರಿ. ಅದ 2 ಎಕರೆ 15 ಗುಂಟೆ ಹಣ 0 ಹಾಕ್ಬೇಕು. ಇಲ್ಲಿ ಹಾಕಿ ನೆಕ್ಸ್ಟ್ ಛಾಯಾಚಿತ್ರ ಸೆರೆ ಹಿಡಿಯಿರಿ. ಒಂದೇ ಫೋಟೋ ತೆಗಿಬೇಕು ನಾವೀಗ. ಛಾಯಾಚಿತ್ರ ನೈಜತೆ ಪರಿಶೀಲನೆ ಆಯ್ತದೆ. ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ. ಸೆಕೆಂಡ್ ಫೋಟೋ. ಮಾಮೂಲಾಗಿ ನಾವು 2 ಫೋಟೋ ತೆಗಿಬೇಕು. 2 ಫೋಟೋ ತೆಗಿಬೇಕು. ಆಮೇಲೆ ಬೆಳೆ ಮಾಹಿತಿ ಉಳಿಸಲಿದೆ ಅಂತ ಬರ್ತವೆ ಸೂಚನೆ. ನೆಕ್ಸ್ಟ್, ವಿವರ ಉಳಿಸಿ ಅಂತ ಬರ್ತದೆ. ನೆಕ್ಸ್ಟ್ ಬಂದಾಗ ಸೂಚನೆ, ಮಾಲೀಕರು ಹೆಸರು ಕೊಟ್ರಪ್ಪ ಅಂಗಡಿ, ಸರ್ವೆ ನಂಬರ್ 313 ಬಾರ್ 2. ಒಟ್ಟು ರೈತರ ವಿಸ್ತೀರ್ಣ 2 ಎಕರೆ 15 ಗುಂಟೆ. ಮೆಕ್ಕೆಜೋಳ, ಮುಸ್ಕಿನ ಜೋಳ, ಗೋವಿನ ಜೋಳ 2 ಎಕರೆ 15 ಗುಂಟೆ. ಶುದ್ಧ ಬೆಳೆ, ಋತುಮಾನಿತ ಬೆಳೆ, ದೃಢೀಕರಿಸಿದ ಸರಿಯಾಗಿದೆ ಅಂತ ನಾವು ಓಕೆ ಮಾಡ್ಬೇಕು. ಓಕೆ ಮಾಡಿದಾಗ ಬೆಳೆ ವಿವರ ಮಾಹಿತಿ ಉಳಿಸಲ್ಲ ಸರಿ ಅಂತ. ಇಲ್ಲಿ ಈ ಸರ್ವೆ ನಂಬರ್ ಒಂದು ಮುಗಿತೈತಿ. ಅಣ್ಣ, ಈಗ ಒಂದೇ ಸರ್ವೆ ನಂಬರ್ 2 ವಿಷಯ ಇರ್ತಾವ. ಅದಕ್ಕೆ ಏನ್ ಮಾಡಬೇಕು? ಈಗ ಇಸಾ ನಾವು ಈಗ 2 ಬಾರ್ 3. ಆ ಇಸಾ 1 2 3 4 5 6 8 10 ಇರ್ತಾವ. ಅದ್ ಎಷ್ಟು ಇಸಾವ್ ಇರುತ್ತೆ, ಇಸಾವಾರ ಇದ್ದಾಗ ನಾವು ಇಸಾಕ್ ಹೋಗಿ ಮಾಡ್ಬೇಕು. ಪ್ರತಿ ಹೊಲನು ಇಸಾವಾರ ಇರುತ್ತೆ. ಆ ಇಸಾದಾಗ ಹೋಗಿ ಆ ಹೊಲದಾಗ ಏನ್ ಬೆಳೆ ಇರುತ್ತೆ ಅದ ನಾವು ಬೆಳೆನ ದಾಖಲೆ ಮಾಡ್ತೀವಿ. ಇದನ್ನ ನಮ್ಮ ಮೊಬೈಲ್ ಕೂಡ ನಾವು ಮಾಡಬಹುದು. ರೈತರನ್ನು ಕೂಡ ಮಾಡ್ಕೋಬಹುದು. ರೈತರು ಗೂಗಲ್ ಪ್ಲೇ ಸ್ಟೋರ್ ಬಗ್ಗೆ ಕ್ರಾಪ್ ಸರ್ವೆ ಅಂತಂದು ಪ್ಲೇ ಸ್ಟೋರ್ ನ ಡೌನ್ಲೋಡ್ ಮಾಡ್ಕೊಂಡಾಗ ಬರ್ತಾ ಅವ್ರ ರೈತರು ತಮ್ಮ ಆಧಾರ್ ಕಾರ್ಡ್ ಹಾಕಿ ಫೋನ್ ನಂಬರ್ OTP ಬರ್ತಾರೆ. ಆಧಾರ್ OTP ಬರ್ತಾ ಹಾಕ್ಬೇಕು. ನೆಕ್ಸ್ಟ್ ಹಾಕಿ ಅವ್ರ ಮತ್ತೊಂದು OTP ಬರ್ತಾರೆ. ಆ OTP ಹಾಕಿದ್ರೆ ಅವ್ರ ರೈತರ ಮಾಹಿತಿ ಎಲ್ಲ ಇಲ್ಲಿ ಮಾಸ್ಟರ್ ವಿವರ ಡೌನ್ಲೋಡ್ ಆಗುತ್ತೆ. ತಮ್ಮ ಹೊಲಕ್ಕೆ ಹೋಗಿ ಅವ್ರ ರೈತರ ಬೆಳೆ ವಿವರ ದಾಖಲಿಸಬಹುದು. ಅವ್ರು ಸ್ವತಃ ರೈತರನ್ನು ಕೂಡ ಮಾಡ್ಬೋದು. ರೈತರು ಮಾಡಕ್ ಆಗ್ಲಾರ್ದಾಗ ನಮಗ PR ಅಂತಂದು ನಮ್ಮ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ನೇಮಕ ಮಾಡಿರ್ತಾರ. ನಾವು ಪ್ರತಿ ಸರ್ವೆ ನಂಬರ್ಗೂ ಇಸಾವಾರ ಹೋಗಿ ನಾವು ಮಾಡ್ತೀವಿ. 330 ನನಗಿದೆ. 2ರಿಂದ 330. ನೆಕ್ಸ್ಟ್ ಬಂದ್ರೆ ಇನ್ನೊಬ್ರು ವಿಶ್ವನಾಥ್ ಅಂತಾರೆ, ಅವ್ರಿಗೆ ಕೊಡ್ತೀವಿ. ನಮ್ಮ ಪ್ರತಿ ಇಸಾವಾರ ನಾವೇನಿರ್ತಾವ ಹೊಲ್ದಾಗ ಬೆಳೆಯವರ ನಾವು ಬೆಳೆ ಏನಿರ್ ತಂದು ದಾಖಲೆ ಮಾಡ್ತೀವಿ. ಪ್ರತಿ ವರ್ಷ ಇನ್ನ ಪೂರ್ವ ಮುಂಗಾರು, ಹಿಂಗಾರು, ಬೇಸಿಗೆ ಪ್ರತಿ 1 ವರ್ಷದಲ್ಲಿ 4 ಸಲ ಮಾಡ್ತೀವಿ. 4 ಸಲ 4 ಸೀಸನ್ ಮಾಡ್ತೀವಿ.
ರೈತರು ಈಗ ಇದನ್ನ ನೀವ್ ಹೇಳ್ದಂಗ ಮೊಬೈಲ್ ಅಲ್ಲಿ ಆಪ್ ಹಾಕೊಂಡು ಎಲ್ಲ ಮಾಡ್ತಾರ. ಅದ್ರ ನಮ್ದು ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಗೈತೆ ಅಂತ ನಮ್ಗೆ ಯಾವ ತರ ನಾವು ಗೊತ್ತಾಗತ್ತ ನಮಗೆ? ರೈತರು ಈಗ ಬೆಳೆ ವಿವರ ನೋಡ್ಕೋಬೇಕಂದ್ರ ಬೆಳೆ ದರ್ಶಕ ಅಂತ ಆ್ಯಪ್ ಇದೆ. ಆ ಆ್ಯಪ್ ನ ಪ್ಲೇಸ್ಟೋರ್ ನಾಗ ಹೋಗಿ ಡೌನ್ಲೋಡ್ ಮಾಡ್ಕೊಬಂದು ಅವ್ರು ರೈತರ ಫಾರ್ಮರ್ ನಾವೇನು ನಾವರ ಮಾಡ್ಲಿ ರೈತರ ಮಾಡ್ಲಿ ತಾವ್ ಮಾಡಿದ್ದು ಬೆಳೆ ವಿವರ ದಾಖಲ ನುಡ್ಕೋಬಹುದು. 2026-27 ಪೂರ್ವ ಮುಂಗಾರ ಹಾಕ್ಬೇಕು, ಹಾಕಿ ಅವ್ರ ಸರ್ವೆ ನಂಬರ್ ಹಾಕ್ಬೇಕು. ಸರ್ವೆ ನಂಬರ್ ಗ್ರಾಮ ಹಾಕಿದಾಗ ಅವ್ರ ರೈತರ ಹೆಸರು ಬರ್ತಾ ಅಲ್ಲಿ ಕ್ಲಿಕ್ ಮಾಡ್ಬೇಕು. ಮುಂದಿದಾಗ ತಮ್ಮ ಹೊಲದ ಛಾಯಾಚಿತ್ರ ಕೂಡ ಬರ್ತಾ ಅಲ್ಲಿಗೆ ಒಂದು ಈ ಛಾಯಾಚಿತ್ರ ಕೂಡ ಬರುತ್ತ. ನಾವ್ ಏನ್ ಬೆಳೆ ದಾಖಲ ಮಾಡಿದೀವಿ ಆ ದಾಖಲೆ ವಿವರಣ ಎಲ್ಲ ಬರ್ತಾ. ಅವಾಗ ಅವ್ರು ಸರಿಯಾಗಿ ವಿವರ ದಾಖಲಾಗಿದ್ದೆ ಅಂದ್ರ ಏನು ಯಾವ್ದು ಅಬ್ಜೆಕ್ಷನ್ ಮಾಡೋ ಅವಶ್ಯ ಇಲ್ಲ. ಅವ್ರ ಬೆಳೆ ಏನ ತಪ್ಪಾಗಿದ್ದೆ ಅಂದ್ರ ಅದ್ರಾಗ ಅಬ್ಜೆಕ್ಷನ್ ಅಂತ ಹೇಳ್ತಾ ಹಾಕಿ ವಾಪಸ್ ರೀಸರ್ವೆ ಮಾಡಬಹುದು. ನಾವು ಬೆಳೆ ತಪ್ಪಾಗಿ ವಿವರ ದಾಖಲಾಗಿದ್ದೆ ಅಂದ್ರ ವಾಪಸ್ ನಾವು ಅವ್ರಿಗೆ ರೀಸರ್ವೆ ಮಾಡ್ಕೊಡ್ತೀವಿ. ಕೆಲವೊಂದು ಟೈಮ್ ಬೈ ಮಿಸ್ ಆಗಿ ಬೇರೆ ಬೆಳೆ ಹಾಕಿರ್ತೀವಿ, ಆದ್ರೂ ಕೂಡ ಅದನ್ನ ಆತರ ಮಾಡಕ್ ಅವಕಾಶನೇ ಇದೆ. ನೀವು ಮಾಡ್ಬೋದು, ನಾವು ಮಾಡಿಕೊಡ್ತೀವಿ. ರೈತರು ಮಾಡಕ್ ಬರಲ್ಲ. ರೈತರನ್ನು ಮಾಡ್ಬೋದು, ನಾವು ಮಾಡಿಕೊಡ್ತೀವಿ. ಅವ್ರ ಅಬ್ಜೆಕ್ಷನ್ ಹಾಕಿದ್ರೆ ವಾಪಸ್ ನಮಗ್ ಬರ್ತಾ, ನಮ್ ಲಾಗಿನ್ಗೆ ಬರ್ತಾ ಆ ರೈತರ ಮೂಲಕ ಭೇಟಿ ನೀಡಿ ನಾವು ಬೆಳೆ ವಿವರ ಮತ್ತೆ ಸರಿಯಾಗಿ ಮಾಡ್ಕೊಡ್ತೀವಿ. ಅಣ್ಣ, ಈ ಬೆಳೆ ಸಮೀಕ್ಷೆ ಮಾಡಿಂದ ನಮಗೆ ರೈತರಿಗೆ ಏನ್ ಲಾಭ ಇರ್ತಾರೆ? ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಈಗ ಪ್ರತಿಯೊಂದು ಸರ್ಕಾರ ಈಗ ಎಲ್ಲಾ ಬೆಳೆ ಸಮೀಕ್ಷೆ ವಿವರ ಮೇಲೆನೆ ನಮ್ಗೆ ಕ್ರಾಪ್ ಲೋನ್ ಇರ್ಬೋದು. ಆಮೇಲೆ ಈಗ MSP ಅಂತಂದು ಗೌರ್ಮೆಂಟ್ ಮಾರಾಟ ಇರ್ತ, ತೊಗರಿ ಖರೀದಿ ಕೇಂದ್ರ ಇರ್ತ, ಸೂರ್ಯಕಾಂತಿ ಇರ್ತ್ರಿ, ಮೆಕ್ಕೆಜೋಳ ಇರ್ತ, ಆಮೇಲೆ ಈರುಳ್ಳಿ ಅಂತ ಯಾವ್ದಾವ್ದು ಸರ್ಕಾರಿ ಪರಿಹಾರ ಕೊಡ್ಬೇಕಂದ್ರ ಕ್ರಾಪ್ ಸರ್ವೆ ಡಾಟಾ ಮೇಲೆ ಕೊಡ್ತಾರ. ಆಮೇಲೆ ಕ್ರಾಪ್ ಲೋನ್ ತಗೋಬೇಕಂದ್ರ ಈಗ ಬೆಳೆ ಸರ್ವೆ ವಿವರ ಮನ್ಯಾಗ ವಿವರ ದಾಖಲಾಗತ್ತ. ಈ ಪ್ರತಿಯೊಂದು ಈಗ ಬೆಳೆ ವಿವರ ದಾಖಲಾಗಿದ್ದೆ ಅವ್ರು ಕ್ರಾಪ್ ಸರ್ವೆ ಮುಖಾಂತರ ನೋಡಿ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿ ಅದ್ರ ಮುಖಾಂತರ ಅವ್ರು ಬೆಳೆ ವಿವರ ದಾಖಲಾಗಿದ್ದು ಮಾತ್ರ ಅಲ್ಲಿ MSP ಇರ್ಬೋದು, ಬೆಳೆ ವಿಮೆ ತುಂಬಿದ ಬೆಳೆ ಪರಿಹಾರ ಇರ್ಬೋದು, ಈಗ ಬರಗಾಲ ಘೋಷಣೆ ಆದ್ರೆ ಬರ ಪರಿಹಾರ, ಪ್ರತಿಯೊಂದಕ್ಕೂ ಈಗ ಕ್ರಾಪ್ ಸರ್ವೆನ ಅವಶ್ಯ ಇದೆ. ಮುಂಗಾರು ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡ್ಬೇಕಂತಂದು ಗೋವಿಂದಪ್ಪ ಪಾರ್ಕೇರ್ ಅವರು ನಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ರು. ನಿಮಗೆ ಏನಾದ್ರು ಕೆಲವೊಂದು ಕನ್ಫ್ಯೂಷನ್ ಇದ್ರೆ ಅವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ, ಅವ್ರಿಗೆ ಕೂಡ ಕಾಲ್ ಮಾಡ್ರಿ. ಇಲ್ಲಾಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ರಿ, ನಾನು ಅವ್ರ ಹತ್ರ ಕೇಳ್ಬಿಟ್ಟು ನಿಮಗೆ ಆನ್ಸರ್ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಗೋವಿಂದಪ್ಪ K37 ರೈತನ ಮಗ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಮಾಹಿತಿ ಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ.